ಸ್ನೇಹಿತರೆ SSCಯಿಂದ ಅಪ್ಕಮಿಂಗ್ ನೋಟಿಫಿಕೇಶನ್ ಈಗ ಯಾವ್ದಾವ್ದಂದ್ರೆ ಈಗ CHSL ಬತ್ತು, ಇದ್ರೊಳಗೆ CGL ಬತ್ತು, CPO ಬತ್ತು, CHSL ಬತ್ತು, SSC GD ಬತ್ತು. ಇವುಗಳಿಂದ ಏನೈತಿ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂತ ಒಂದೈತಿ ಕ್ಯಾಲೆಂಡರ್ ಬಿಟ್ಟಿರ್ತಾರೆ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಆ ಕ್ಯಾಲೆಂಡರ್ ನೋಡಿರ್ತೀರಿ, ಕೆಲವೊಂದು ವಿದ್ಯಾರ್ಥಿಗಳು ನೋಡಿಲ್ಲ. ಅದು ಕ್ಯಾಲೆಂಡರ್ ಬಿಟ್ಟು ಎಷ್ಟಂದ್ರೆ 4 ರಿಂದ 5 ದಿನ ಆಗೈತೆ ಕ್ಯಾಲೆಂಡರ್ ಪ್ರಕಟಣೆ ಮಾಡಿ. ಅದೇನೈತಿ ಕ್ಯಾಲೆಂಡರ್ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತದೆ ನೋಡ್ರಿ. ಅಲ್ಲಿ ಯಾರು ಜಾಯ್ನ್ ಆಗ್ರಿ, ಯಾಕಂದ್ರೆ ಆ ಕ್ಯಾಲೆಂಡರ್ ಒಳಗೆ ಡೇಟ್ ಇದ್ದಿರ್ತೈತಿ, ಅಲ್ಲಿ ಇದ್ದಿರ್ತೈತಿ. ಈ ವಿಡಿಯೋದಾಗೂ ಕೂಡ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಎಂದು ನೋಟಿಫಿಕೇಶನ್ ಹಾಕವು. ಈಗ SSC GD ಎಂದು ನೋಟಿಫಿಕೇಶನ್ ಹಾಕೈತಿ. ಸೊ ಇದ್ರ ಜೊತೆಗೆ CHSL ನೋಟಿಫಿಕೇಶನ್ ಯಾವಾಗ ಆಕೈತಿ, CGL ಯಾವಾಗ ಆಕೈತಿ, MTS ಯಾವಾಗ ಆಕೈತಿ, ಇವನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಕೈತಿ ಇವಾಗ ನೋಟಿಫಿಕೇಶನ್ ಆಕೈತಿ. ಮತ್ತು ಈಗ ಯಾರು ಪ್ರಿಪ್ರೇಷನ್ ಮಾಡತ್ರಿ ಕರೆಕ್ಟ್ ಪ್ರಿಪ್ರೇಷನ್ ಮಾಡಿರಿ. ಯಾಕಂದ್ರೆ ಇಂದು ಈಗ ಏನು ಕ್ಯಾಲೆಂಡರ್ ಏನು ಕೊಟ್ಟಿರ್ತಾರಲ್ಲ, ಈಗ ಇಷ್ಟನೇ ತಾರೀಕು ಏನು ನೋಟಿಫಿಕೇಶನ್ ಮಾಡ್ತಂತೆ ಕೊಟ್ಟಿರ್ತಾರೆ, 100% ಅರ್ಧ ತಾರೀಕಿನ ಐತಿ ನೋಟಿಫಿಕೇಶನ್ ಆಕೈತಿ SSC ಕಡೆಯಿಂದ. ಯಾವುದೇ ರೀತಿಯಾಗಿ ಡೇಟರು ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಈಗ 31ನೇ ತಾರೀಕು ನೋಟಿಫಿಕೇಶನ್ ಆಕೈತೆ ಅಂದ್ರೆ 31ನೇ ತಾರೀಕು SSC GDಯಿಂದ ನೋಟಿಫಿಕೇಶನ್ ಆಗತ್ತೈತೆ ಅದ. ಸೊ ಅದಕ್ಕಾಗಿ ಯಾವ ಇವು ನೋಟಿಫಿಕೇಶನ್ ಹಾಕವು ಮತ್ತು ಇದ್ರ ಬಗ್ಗೆ ಏನೇನು ಮಾಹಿತಿ ಬಂದಿರ್ತೈತಿ ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ SSCಯಿಂದ ಮಾಹಿತಿ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಇಲ್ಲಿ ನೋಡಿರಿ, ಮೇನಾಗಿ ಬಂದುಬಿಟ್ಟು CGL ನೋಟಿಫಿಕೇಶನ್ ಯಾವಾಗ ಆಕತ್ತಿ, ಅಪ್ಕಮಿಂಗ್ ನೋಟಿಫಿಕೇಶನ್ ಇವ. ಈಗ ಒಂದೇದ CGL ನೋಟಿಫಿಕೇಶನ್ ಯಾವಾಗ ಆಕೈತಿ ಅಂದರೆ ಈಗ ಬರೋ 31ನೇ ತಾರೀಕಿನ ಏನೈತಿ CGL ನೋಟಿಫಿಕೇಶನ್ ಆಕೈತಿ. ಯಾರು ಪ್ರಿಪ್ರೇಷನ್ ಮಾಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡಿರಿ ಇನ್ನೊಂದು ಸ್ವಲ್ಪ. ಮತ್ತು ಅದಕ್ಕೆ ನೀವು ಏನೈತಿ ಅಡ್ವಾನ್ಸ್ ಏನೈತಿ ಕ್ವಶನ್ ಪೇಪರ್ ಬಿಡಿಸೋದು ಬರ್ರಿ. ಈಗ ಟೆಕ್ಸ್ಟ್ ಬುಕ್ ಅಂತೇಳಿ ಒಂದು ಆ್ಯಪ್ ಐತಿ ನೋಡಿರಿ, ಅದ್ರೊಳಗೆ ಏನೈತಿ ಹಲವಾರು ಕ್ವಶನ್ ಪೇಪರ್ ಬರ್ತಾವೆ. ಅದರ ಪೇಡ್ ಪ್ರಮೋಷನ್ ಇದ್ದಿರ್ತೈತಿ, ಇಂತಿಷ್ಟು ಚಾರ್ಜ್ ಅಂತ ಇದ್ದಿರ್ತೈತಿ. ಅಷ್ಟು ಅಮೌಂಟ್ ಪೇ ಮಾಡಿ ನೀವು ಐತಿ ಟೆಕ್ಸ್ಟ್ ಬುಕ್ ಆ್ಯಪ್ ಯೂಸ್ ಮಾಡಿದಾರೆ SSC ಎಲ್ಲ ಕ್ವಶನ್ ಪೇಪರ್ ನಿಮ್ಗೆ ಸಿಗ್ತಿರ್ತಾವೆ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕ್ವಶನ್ ಪೇಪರ್ ಅದರೊಳಗೆ ಸಿಗ್ತಿರ್ತಾವೆ. ಅದ್ರ ಬಗ್ಗೆ ಮಾಹಿತಿ ನೀಡಂದ್ರೆ ಹೇಳ್ರಿ, ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ ಟೆಕ್ಸ್ಟ್ ಬುಕ್ ಹೆಂಗೆ ಆ್ಯಪ್ ಯೂಸ್ ಮಾಡೋದು ಅಂತೇಳಿ. ಇಲ್ಲಿ ನೋಡಿರಿ, CGL ನೋಟಿಫಿಕೇಶನ್ ಯಾವಾಗ ಆಕೈತಿ ಅಂದರೆ ಈಗ ಬರೋ 31ನೇ ತಾರೀಕಿನ ಕೇವಲ ಇನ್ನು 11 ದಿನದ ಒಳಗಾಗಿನೇ ಐತಿ CGL ನೋಟಿಫಿಕೇಶನ್ ಆಕೈತಿ. 11 ದಿನ ಏನು CGL ನೋಟಿಫಿಕೇಶನ್ ಆಗಕ್ಕೆ. ಒಂದನೇದಾತು CHSL ನೋಟಿಫಿಕೇಶನ್ ಯಾವಾಗ ಆಕೈತಿ. ಎರಡನೇದ CHSL ನೋಟಿಫಿಕೇಶನ್ ಯಾವಾಗ ಆಕೈತಿ ಅಂದರೆ ಏಪ್ರಿಲ್ 30 ನೆಕ್ಸ್ಟ್ ಮಂತ್ ಏನೈತಿ CHSL ನೋಟಿಫಿಕೇಶನ್ ಆಕೈತಿ. ಸೊ ಇದ್ರ ಜೊತೆಗೆ CPO ನೋಟಿಫಿಕೇಶನ್ ಯಾವ ಆಕೈತಿ 31 ಮೇ. ಇವುಗಳನ್ನ ನೋಟ್ ಕೂಡ ಮಾಡ್ಕೋರಿ ನೀವು. ನಾ ಡೇಟ್ಗಳು ಹೇಳತ್ನ, ಡೇಟ್ಗಳನ್ನ ನೋಟ್ ಮಾಡ್ಕೋರಿ. ಅಂದ ಏನೈತಿ ನೋಟಿಫಿಕೇಶನ್ ಆಗತ್ತೈತಿ 100%. ಡೇಟರು ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಈಗ 30 ಏಪ್ರಿಲ್ CHSL ನೋಟಿಫಿಕೇಶನ್ ಆಗಬೇಕಂದ್ರೆ 30 ಏಪ್ರಿಲ್ 100% CHSL ನೋಟಿಫಿಕೇಶನ್ ಆಗತ್ತೈತಿ. CPO ನೋಟಿಫಿಕೇಶನ್ ಆಕೈತಿ 31 ಮೇ CPO ನೋಟಿಫಿಕೇಶನ್ ಆಕೈತಿ. ಸೊ ಅದೇ ರೀತಿಯಾಗಿ MTS ನೋಟಿಫಿಕೇಶನ್ ಹಲವಾರು ವಿದ್ಯಾರ್ಥಿಗಳು MTSಗೋಸ್ಕರ ಕಾಯ್ತಿದ್ರಿ. ಯಾಕಂದ್ರೆ ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಇಲ್ಲಿ ನೋಡಿರಿ, 30 ಜೂನ್ದಂದು ಏನೈತಿ MTS ನೋಟಿಫಿಕೇಶನ್ ಆಕೈತಿ. ಸೊ ಇದ್ರ ಜೊತೆಗೆ ಮೇನಾಗಿ ಬಂದುಬಿಟ್ಟು SSC GD ಹಲವಾರು ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡ್ತಾರೆ. ಟೋಟಲ್ 70,000, 60,000, 50,000 ಈ ರೀತಿಯಾಗಿ ಭರ್ಜರಿಯಾಗಿ ಏನೈತಿ ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ತಾರೆ. SSC GD ಒಳಗನ ಹೈಯೆಸ್ಟ್, SSC GD ಒಳಗನ ಹೈಯೆಸ್ಟ್ ಪ್ರತಿ ವರ್ಷ. ಈಗ ಸ್ಟಾರ್ಟಿಂಗ್ ನೋಟಿಫಿಕೇಶನ್ ಬಿಟ್ಟಾಗ 20 ರಿಂದ 25,000 ಏನೈತಿ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಎಕ್ಸಾಮರ ಬರೋ ಸಂದಿಗಾರ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೋ, ರಿಸಲ್ಟ್ ಬಿಡು ಸಮೀಪರ ಏನೈತಿ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ. 20 ಇದ್ದಿದ್ದು 50,000 ವೇಕೆನ್ಸಿ ಮಾಡ್ತಾರೆ, 50,000 ಇದ್ದಿದ್ದು 70,000 ಥರ ಏನೈತಿ ವೇಕೆನ್ಸಿ ಕಲ್ಪನೆ ಮಾಡ್ತಿರ್ತಾರೆ. SSC GD ಒಳಗೆ ಮೇನಾಗಿ ಬಂದುಬಿಟ್ಟು ಹಲವಾರು ವಿದ್ಯಾರ್ಥಿಗಳು SSC GDಗೋಸ್ಕರ ಕಾಯ್ತಿರ್ತೀರಿ. ಇಲ್ಲಿ ನೋಡ್ರಿ, ಇದು ನೋಟಿಫಿಕೇಶನ್ ಯಾವಾಗ ಆಕೈತೆ ಅಂದ್ರೆ 30 ಸೆಪ್ಟೆಂಬರ್ದಂದು SSC GD ನೋಟಿಫಿಕೇಶನ್ ಆಕೈತಿ. ಹಲವಾರು ವಿದ್ಯಾರ್ಥಿಗಳು ಇದಕ್ಕೋಸ್ಕರ ವೇಟ್ ಮಾಡತ್ತೀರಿ. ಇವು ಕೂಡ ಮಂಡ್ಮೆಂಟ್ ಅಪ್ಲಿಕೇಶನ್ ಕೂಡ ಹಾಕಿರಿ SSC GDದು. ಈಗೇನೈತಿ ಅಪ್ ಕಮಿಂಗ್ ನೋಟಿಫಿಕೇಶನ್ ಇದೆ 2026 ಅಪ್ ಕಮಿಂಗ್ ನೋಟಿಫಿಕೇಶನ್. ಸೆಪ್ಟೆಂಬರ್ 30ರಂದು ಏನೈತಿ SSC GD ನೋಟಿಫಿಕೇಶನ್ ಆಕೈತಿ. ಇದ್ರ ಬಗ್ಗೆ ಏನೈತಿ ಈ ನೆಕ್ಸ್ಟ್ ಏನೇನು ಮಾಹಿತಿ ಸಿಗ್ತೈತಿ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಅಪ್ ಕಮಿಂಗ್ ನೋಟಿಫಿಕೇಶನ್. ಇವ ಒಂದೊಂದು ಕೆಲವೊಂದು ವಿದ್ಯಾರ್ಥಿಗಳು ಡೇಟರ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೇಳ್ತಿದ್ರಿ. ಯಾವುದೇ ರೀತಿಯಾಗಿ ಒಂದು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಂಗಿಲ್ಲ ನೋಟಿಫಿಕೇಶನ್ ಬಿಡೋದು. ಈಗ ಬರೋ 31 ಮಾರ್ಚ್ಗೆ ಏನೈತಿ CGL ನೋಟಿಫಿಕೇಶನ್ ಆಕೈತಿ. 100% ಅದು ಆಗತ್ತೈತಿ. ಅಂದು CGL ನೋಟಿಫಿಕೇಶನ್ ಆತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಇನ್ಫಾರ್ಮೇಷನ್ ತೊಗೊಂಬರ್ತನ. ಅದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದು, ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿದ್ದಿರ್ತೈತಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ, ಜೊತೆಗೆ ಇನ್ನಿತರ ಮಾಹಿತಿಗಳನ್ನ ಏನೈತಿ ನೋಟಿಫಿಕೇಶನ್ ಆತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅದಕ್ಕಾಗಿ ಮೇನಾಗಿ ಬಂದುಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆಯ್ತು,
ಸೊ ಇದರ ಜೊತೆಗೆ ಪ್ರೈವೇಟ್ ಜಾಬ್ಸ್ ಆಯ್ತು ಮತ್ತು ರಿಸಲ್ಟ್ ಬಗ್ಗೆ ಆಯಿತು, ಒಟ್ಟು ಓವರಾಲ್ ಎಲ್ಲವೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಚಾನಲ್ನಲ್ಲಿ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಮೇನಾಗಿ ಬಂದುಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.